ನಮಸ್ಕಾರ. ಬುಗಿನಕೆರೆ ಡೈರಿಗೆ ಸ್ವಾಗತ. ನಾನು ಧರಣೇಶ್ ಬುಗಿನಕೆರೆ. ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರ ಸ್ಟೇಟ್ಮೆಂಟ್, ಡಿ.ಕೆ. ಶಿವಕುಮಾರ್ ಅವರ ಡಿನ್ನರ್ ಪಾಲಿಟಿಕ್ಸ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ದಿಲ್ಲಿಯಿಂದ ಬುಲಾವ್. ಏನಾಗ್ತಿದೆ ಕಾಂಗ್ರೆಸ್ನಲ್ಲಿ? ಏನಾಗ್ತಿದೆ ಅಲ್ಲ, ಏನೇನಾಗ್ತಿದೆ ಕಾಂಗ್ರೆಸ್ನಲ್ಲಿ? ಯಾಕೆಂದ್ರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದರೂ ಕೂಡ ಶೀತಲ ಸಮರಕ್ಕೆ ಬ್ರೇಕ್ ಬಿದ್ದಿಲ್ಲ, ಅಧಿಕಾರ ಹಂಚಿಕೆಯ ಕಚ್ಚಾಟಕ್ಕೆ ಬ್ರೇಕ್ ಬಿದ್ದಿಲ್ಲ. ಹೈಕಮಾಂಡ್ ಜಪ ಮಾಡ್ತಾ ಇದ್ರು ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್. ಹೈಕಮಾಂಡ್ ಏನು ಇಂಟರ್ವ್ಯೂನ್ ಆಗಿಲ್ಲ. ಹೈಕಮಾಂಡ್ ಏನೇ ಸಂದೇಶ ಕೊಟ್ಟಿದ್ರು ಅದನ್ನ ರಾಜ್ಯ ನಾಯಕರು ಪಾಲಿಸ್ತಿಲ್ಲ. ಒಟ್ಟಿನಲ್ಲಿ ಕಾಂಗ್ರೆಸ್ನಲ್ಲಿ ಎಲ್ಲವೂ ಅಯೋಮಯ. ಸೊ ಇದು ಈಗಿನ ಅಪ್ಡೇಟ್ ಕಾಂಗ್ರೆಸ್ನ ಪರಿಸ್ಥಿತಿ. ಅದ್ರ ಬಗ್ಗೆ ಹೇಳ್ತೀನಿ. ಅದಕ್ಕೂ ಮೊದಲು ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವಿನ್ನೂ ಬುಗಿನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ವೀಕ್ಷಕರೇ, ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಇಬ್ರು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ಮೇಲೆ ಎಲ್ಲ ತಂಡ ಹೊಡೆದೋಯ್ತು ಅಂತ ಕಾಂಗ್ರೆಸ್ ನಾಯಕರು ಮಾತಾಡ್ಕೊಳ್ತಾ ಇದ್ರು. ಇನ್ಫ್ಯಾಕ್ಟ್ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಕೂಡ ಹಾಗೆ ಹೇಳ್ತಾ ಇದ್ರು. ಆದರೆ ಏನೇನೂ ಆಗಿಲ್ಲ. ಹೈಕಮಾಂಡ್ ನೀವು ಸುಮ್ಮನಿರಿ, ನಾವು ನೋಡ್ಕೊಳ್ತೀವಿ, ಸೆಷನ್ ಆಗ್ಬಿಡ್ಲಿ ಅಂತ ಹೇಳಿದ್ರು ಕೂಡ ರಾಜ್ಯ ನಾಯಕರು ಕೇರ್ ಮಾಡ್ತಾ ಇಲ್ಲ. ಬೇರೆಯವ್ರು ಬಿಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಹೈಕಮಾಂಡ್ ಜಪ ಮಾಡ್ತಿದ್ದಾರೆ. ಅವ್ರ ಮಗ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಪ್ರಯತ್ನ ಪಟ್ಟಿದ್ದು ನಿಜ. ಆದರೆ ಹೈಕಮಾಂಡ್ ಅದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಹಾಗಾಗಿ ನಮ್ಮಪ್ಪನ ಕುರ್ಚಿಗೆ ಸಮಸ್ಯೆ ಇಲ್ಲ, ನಮ್ಮಪ್ಪನೇ 5 ವರ್ಷ CM ಅಂತ ಹೇಳಿದ್ರು. ಅಲ್ಲಿಂದ ಶುರುವಾಯ್ತು ನೋಡಿ. ಅಥವಾ ಅದಕ್ಕೆ ಕಾಯ್ತಾ ಇದ್ರು ಅಂತ ಅನ್ಸುತ್ತೆ ಡಿ.ಕೆ. ಶಿವಕುಮಾರ್, ಅಥವಾ ಡಿ.ಕೆ. ಶಿವಕುಮಾರ್ ಬಣದವರು ಅವ್ರ ವರ್ಷನ ಶುರು ಮಾಡಿಕೊಂಡ್ರು. ಬೆಳಗಾವಿ ಅಧಿವೇಶನ ಹೇಗೂ ನಡೀತಾ ಇತ್ತು. ಶಾಸಕರು ಪರಸ್ಪರ ಸಿಗ್ತಾ ಇದ್ರು. ಸಿಕ್ತಾಗ ಏನೇನು ತಂತ್ರಗಾರಿಕೆ ಮಾಡಬೇಕು ಅಂತ ಚರ್ಚೆಯನ್ನು ಶುರು ಮಾಡಿದ್ರು. ಎಲ್ಲ ಆಗಿ ಕಡೆಗೆ ಏನಾಯ್ತು ಅಂತಂದ್ರೆ, ನಿನ್ನೆ ರಾತ್ರಿ ಡಿ.ಕೆ. ಶಿವಕುಮಾರ್ ಬಣದವರು ಡಿನ್ನರ್ ಮೀಟಿಂಗ್ ಅನ್ನ ಮಾಡಿದರೆ. ಇದು ಅಧಿಕೃತವಾಗಿ ಡಿ.ಕೆ. ಶಿವಕುಮಾರ್ ಡಿನ್ನರ್ ಮೀಟಿಂಗ್ ಮಾಡಿದ್ರು ಅಂತ ಹೇಳಕ್ಕಾಗಲ್ಲ. ಆದ್ರೆ ಡೆಫಿನೆಟ್ಲಿ ಅವರೇ ಕರೆದಿದ್ದಂತಹ ಡಿನ್ನರ್ ಮೀಟಿಂಗ್. ಬಹುತೇಕ ಒಂದು 25 ಜನ ಶಾಸಕರು ಹೋಗಿದ್ದಾರೆ, 15 ಜನ MLCಗಳು ಹೋಗಿದ್ದಾರೆ ಮತ್ತು ಒಂದು 5-6 ಜನ ಮಿನಿಸ್ಟರ್ ಹೋಗಿದ್ದಾರೆ ಡಿನ್ನರ್ ಮೀಟಿಂಗ್ಗೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದಾವೆ. 5 ಜನ ಮಿನಿಸ್ಟರ್ಗಳು ಹೋಗಿರೋದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆದಂತ ವಿಷಯ. ಒಂದನೇದು ರಾಮಲಿಂಗ ರೆಡ್ಡಿ, ಎರಡನೇದು ಡಿ ಸುಧಾಕರ್, ಮೂರನೇದು ಮಾಂಕಾಳ್ ವೈದ್ಯ, ನಾಲ್ಕನೇದು KH ಮುನಿಯಪ್ಪ, 5ನೇದು ಶರಣ್ ಪ್ರಕಾಶ್ ಪಾಟೀಲ್. ಇದರಲ್ಲಿ ಮೊದಲ 3 ಜನ ರಾಮಲಿಂಗ ರೆಡ್ಡಿ, ಡಿ ಸುಧಾಕರ್ ಮತ್ತು ಮಾಂಕಾಳ್ ವೈದ್ಯ ಮೊದಲಿಂದನೂ ಕೂಡ DKC ಬಣದವರು ಅಂತ ಗುರುತಿಸ್ಕೊಂಡಿದ್ರು, ಅಥವಾ ಅವರನ್ನ ಹಾಗೆ ಹೇಳಲಾಗ್ತಾ ಇತ್ತು. ಆದ್ರೆ ಇಂಟ್ರೆಸ್ಟಿಂಗ್ಲಿ KH ಮುನಿಯಪ್ಪ ಮತ್ತು ಶರಣ್ ಪ್ರಕಾಶ್ ಪಾಟೀಲ್ ಹೋಗಿದ್ದಾರೆ. ಅದರಿಂದ ಸಚಿವರು ಕೂಡ ಡಿ.ಕೆ. ಶಿವಕುಮಾರ್ ಕಡೆಗೆ ವಾಲ್ತಿದಾರ ಅನ್ನುವಂತಹ ಅನುಮಾನ ಬರುತ್ತೆ. ಇದೋಕೆನಾ? ಶಾಸಕರ ವಿಷಯದಲ್ಲಿ ನೋಡಿದ್ರೆ ಆಲ್ಮೋಸ್ಟ್ ಒಂದು 25 ಜನ ಇದ್ರು ಅನ್ನುವಂತ ಮಾಹಿತಿಗಳು ಬರ್ತಾ ಇದಾವೆ. ದೊಡ್ಡಣ್ಣನವರ್ ಎನ್ನುವಂತಹ ಕಾಂಗ್ರೆಸ್ ನಾಯಕರಿಗೆ ಸೇರಿದಂತಹ ಖಾಸಗಿ ಫಾರ್ಮ್ ಹೌಸ್ ನಲ್ಲಿ ಈ ಡಿನ್ನರ್ ಮೀಟಿಂಗ್ ಆಗಿರೋದು. ಇಲ್ಲಿಗೆ ಶಾಸಕರು ಕೆಲವರು ಮೊದಲೇ ಬಂದಿದ್ದಾರೆ, ಕೆಲವರು ತಡವಾಗಿ ಬಂದ್ರು, ಕೆಲವರು ಬರುವಷ್ಟೊತ್ತಿಗೆ ಕೆಲವರು ಹೊರಟೋಗಿದ್ರು, ಈ ರೀತಿ ಹೇಳ್ತಾ ಇದ್ದಾರೆ. ಹಾಗಾಗಿ ನಿಖರವಾಗಿ ಇಷ್ಟೇ ಶಾಸಕರು ಬಂದಿದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇಲ್ಲ. 25 ಜನ ಅಂತ ಹೇಳಲಾಗ್ತಿದೆ. ಅದೇ ರೀತಿ MLCಗಳನ್ನ 15 ಜನ ಅಂತ ಹೇಳಲಾಗ್ತಿದೆ. MLCಗಳ ಪೈಕಿ 15 ಜನ ಅನ್ನೋದು ಕೂಡ ಇಂಟ್ರೆಸ್ಟಿಂಗ್ ಆದಂಥ ವಿಷಯವೇ. ಇಷ್ಟೆಲ್ಲ ಬೆಳಗಾವಿಯಲ್ಲಿ ಆಗ್ತಾ ಇದೆ. ಇದಿಷ್ಟೇ ಅಲ್ಲ, ಸೋಮವಾರ ಬೆಳಗಾವಿಯ ಶಾಸಕ ಆಸಿಫ್ ಸೇಠ್ ಅನ್ನುವಂಥವರ ಮನೆಯಲ್ಲಿ ಡಿನ್ನರ್ ಮೀಟಿಂಗ್ ನಡೆಯುತ್ತೆ ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇದ್ದಾವೆ. ಅಂದ್ರೆ ಡಿ.ಕೆ. ಶಿವಕುಮಾರ್ ಶಾಸಕರನ್ನ ಕ್ರೋಢೀಕರಿಸುವ ಕೆಲಸ ಮಾಡ್ತಿದ್ದಾರೆ ಅಂತ ಆಯ್ತು. ಇದೆಲ್ಲದರ ನಡುವೆ ಕಾಂಗ್ರೆಸ್ ಹೈಕಮಾಂಡ್ ಡಿಸೆಂಬರ್ 14ನೇ ತಾರೀಕು ದೆಹಲಿಗೆ ಬನ್ನಿ ಅಂತ ಸಿದ್ದರಾಮಯ್ಯ ಅವರಿಗೆ ಬುಲಾವನ್ನ ಕೊಟ್ಟಿದೆ. ಅವತ್ತು ಕಾಂಗ್ರೆಸ್ ಹೈಕಮಾಂಡ್ ದೆಹಲಿನಲ್ಲಿ ಮತಗಳ್ಳತನದ ಬಗ್ಗೆ ಒಂದು ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ. ಅದಕ್ಕೆ ಬನ್ನಿ ಅಂತ ಕರೆದಿದೆ. ಅಫ್ಕೋರ್ಸ್ ಡಿ.ಕೆ. ಶಿವಕುಮಾರ್ ಕೂಡ ಹೋಗ್ತಿದ್ದಾರೆ. ಅವತ್ತು ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಅವ್ರ ಜೊತೆಗೆ, ಡಿ.ಕೆ. ಶಿವಕುಮಾರ್ ಅವ್ರ ಜೊತೆಗೆ ಮಾತನಾಡ್ತಾರ, ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಚರ್ಚೆ ಮಾಡ್ತಾರ ಅನ್ನುವಂಥ ಕುತೂಹಲ ಈಗ ನಿರ್ಮಾಣ ಆಗಿದೆ. ಡಿಸೆಂಬರ್ 14ನೇ ತಾರೀಕು ಈ ದೃಷ್ಟಿಯಲ್ಲಿ ಸಿದ್ದರಾಮಯ್ಯ ಪಾಲಿಗೆ ಮತ್ತು ಡಿ.ಕೆ. ಶಿವಕುಮಾರ್ ಪಾಲಿಗೆ ಬಹಳ ನಿರ್ಣಾಯಕ. ಅವತ್ತು ರಾಹುಲ್ ಗಾಂಧಿ ಅವರು ಇಬ್ಬರನ್ನ ಪ್ರತ್ಯೇಕವಾಗಿ ಅಥವಾ ಒಟ್ಟಿಗೆ ಕರೆಸಿ ಮಾತನಾಡಿದ್ರೆ ಏನೋ ಸಲಹೆ ಸೂಚನೆಯನ್ನ ಕೊಡುವ ಸಾಧ್ಯತೆಗಳು ಇರ್ತವೆ. ಅಥವಾ ಮತಗಳ್ಳತನಕ್ಕೆ ಸಂಬಂಧಪಟ್ಟಂತ ಪ್ರತಿಭಟನೆಯಲ್ಲಿ ಪಾಲ್ಗೊಂಡ್ಬಿಟ್ಟು ಈ ವಿಷಯವನ್ನ ಚರ್ಚೆ ಮಾಡದೇ ಇದ್ರೆ
ಒನ್ಸ್ ಅಗೇನ್ ಸಿದ್ದರಾಮಯ್ಯ ಅವ್ರಿಗೆ ಬಿಸು ದೊಣ್ಣೆಯಿಂದ ತಪ್ಪಿಸ್ಕೊಂಡಂತಾಗತ್ತೆ. ಡಿ ಕೆ ಶಿವಕುಮಾರ್ ಕಾಯ್ಬೇಕಾಗತ್ತೆ. ಆಗ ಈಗಾಗಲೇ ಹೇಳ್ತಿರೋ ರೀತಿನಲ್ಲಿ ಕ್ರಾಂತಿ ಮುಂದೂಡಲ್ಪಡುತ್ತೆ. ಸಂಕ್ರಾಂತಿಯ ನಂತರ ನೋಡ್ಬೇಕಾಗತ್ತೆ. ಆದರೆ ಈಗ ಆಗ್ತಿರುವಂತಹ ಬೆಳವಣಿಗೆಗಳು ಅಂದ್ರೆ ನಾನು ಇಷ್ಟೊತ್ತು ಹೇಳಿದ್ನಲ್ಲ, ಡಿ ಕೆ ಶಿವಕುಮಾರ್ ಅವರ ಡಿನ್ನರ್ ಪಾಲಿಟಿಕ್ಸ್, ಅದು ಪರೋಕ್ಷವಾಗಿ ಹೈಕಮಾಂಡ್ ಮೇಲೆ ಒತ್ತಡ ಏರುವಂತಹ ತಂತ್ರ. ನನ್ನ ಪರವಾಗಿ ಇಷ್ಟು ಜನ MLAಗಳಿದ್ದಾರೆ ನೋಡಿ ಅಂತ ಹೈಕಮಾಂಡ್ಗೆ ಸಂದೇಶ ಕಳಿಸುವಂತಹ ತಂತ್ರಗಾರಿಕೆ. ಅದರಿಂದಾಗಿ ಡಿಸೆಂಬರ್ 14ನೇ ತಾರೀಕು ರಾಹುಲ್ ಗಾಂಧಿ ಅವರು ಮಾತನಾಡುವ ಸಾಧ್ಯತೆಗಳು ಇರ್ತವೆ. ಮತ್ತೆ ಡಿಸೆಂಬರ್ 14 ಅಂತಂದ್ರೆ ಅಷ್ಟರೊಳಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಲ್ಲೇನು ನಡೀತಿದೆ ಅನ್ನುವಂಥ ಮಾಹಿತಿ ಸಂಗ್ರಹಿಸಿ ಹೈಕಮಾಂಡ್ಗೆ ರವಾನಿಸುವ ಸಾಧ್ಯತೆಯೂ ಇರುತ್ತೆ. ಸೊ ಡಿಸೆಂಬರ್ 14 ಸದ್ಯಕ್ಕೆ ನಿರ್ಣಾಯಕವಾದಂತಹ ಹಂತ ಸಿದ್ದರಾಮಯ್ಯ ಅವ್ರ ಪಾಲಿಗೂ ಡಿ ಕೆ ಶಿವಕುಮಾರ್ ಅವ್ರ ಪಾಲಿಗೂ. ಇದರಿಂದಾಗಿ ಈಗ ಡಿ ಕೆ ಶಿವಕುಮಾರ್ ಪಾಳ್ಯದಲ್ಲಿ ಮತ್ತೇನೇನು ನಡೆಯುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕು. ಆಸ್ ಆಫ್ ನೌ ಡಿಸೈಡ್ ಆಗಿರೋದು ಸೋಮವಾರ ಬೆಳಗಾವಿಯ ಶಾಸಕ ಆಸಿಫ್ ಸೇಠ್ ಮನೆಯಲ್ಲಿ ಡಿನ್ನರ್. ಅದಕ್ಕೆ ಹೊರತುಪಡಿಸಿ ಏನೇನು ಮಾತಾಡ್ತಾರೆ, ಏನು ಮಾಡ್ತಾರೆ, ಯಾವ ರೀತಿ ಶಾಸಕರನ್ನ ಹೊಂದಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ, ಇವೆಲ್ಲವನ್ನ ಕಾದು ನೋಡಬೇಕು. ಒಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಈಗ ಇನ್ನೂ ಒಂದು ಹೆಜ್ಜೆ ಮುಂದೆ ಇಟ್ಟಂತೆ ಕಾಣಿಸ್ತಾ ಇದೆ. ಅಂದ್ರೆ ಅಟ್ ಎನಿ ಕಾಸ್ಟ್ ನಾನು ಮುಖ್ಯಮಂತ್ರಿ ಆಗಲೇಬೇಕು, ಕಾಂಗ್ರೆಸ್ ಹೈಕಮಾಂಡನ್ನ ಒತ್ತಡ ಹೇರಿ ಮಣಿಸ್ತೀನಿ ಎನ್ನುವಂತಹ ಹೆಜ್ಜೆಯನ್ನ ಇಟ್ಟಂಗೆ ಕಾಣಿಸ್ತಾ ಇದೆ. ಇಲ್ಲ ಅಂದಿದ್ರೆ ಸದನ ನಡೆಯುವ ಸಂದರ್ಭದಲ್ಲಿ ಅವರು ಬಹುಶಃ ಈ ತರದ ಡಿನ್ನರ್ ಪಾರ್ಟೀಸ್ಗೆ ಕೈ ಹಾಕ್ತಿರ್ಲಿಲ್ಲ. ಇದೆಲ್ಲಕ್ಕಿಂತ ಮಿಗಿಲಾಗಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆದ ಬೆಳವಣಿಗೆ ಏನಪ್ಪಾ ಅಂದ್ರೆ, ಇಷ್ಟೆಲ್ಲ ನಡೀತಾ ಇದ್ರು ಸಿದ್ದರಾಮಯ್ಯ ಅವ್ರ ಪಾಳ್ಯದವರು ಏನು ಮಾಡ್ತಾ ಇಲ್ಲ. ಅದು ಆತ್ಮವಿಶ್ವಾಸವೋ ಅಥವಾ ಹೇಗೋ ಸಂಕ್ರಾಂತಿ ನಂತರನೋ ಅಥವಾ ಮಾರ್ಚ್ ನಂತರನೋ ಬಜೆಟ್ ನಂತರನೋ ಮುಖ್ಯಮಂತ್ರಿ ಹುದ್ದೆಯನ್ನ ಬಿಟ್ಕೊಡ್ಬೇಕಾಗತ್ತೆ, ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು ಅನ್ನುವ ಕಾರಣಕ್ಕೋಸ್ಕರ ಸುಮ್ಮನಿದಾರೋ ಗೊತ್ತಿಲ್ಲ. ಆದರೆ ಅವರ ಪಾಳ್ಯದಲ್ಲಿ ಪ್ರತಿತಂತ್ರ ಮಾಡುವಂತಹ ಯಾವ ಕೆಲಸವೂ ಆಗ್ತಾ ಇಲ್ಲ. ಯತೀಂದ್ರ ಸಿದ್ದರಾಮಯ್ಯ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಅದಾದ್ಮೇಲೆ ಬೈತು ಸುರೇಶ್ ಬಂದು ಟೈಗರ್ ಜಿಂದಾ ಹೈ ಅಂತ ಹೇಳಿದ್ದಾರೆ. ಅಷ್ಟು ಬಿಟ್ರೆ, ಆ ಹೇಳಿಕೆಗಳನ್ನ ಬಿಟ್ರೆ ಬೇರೆ ರೀತಿಯ ತಂತ್ರಗಾರಿಕೆ ಮಾಡ್ತಿರೋದು ಕಾಣಿಸ್ತಾ ಇಲ್ಲ. ಇದು ಕೂಡ ಬಹಳ ಅಚ್ಚರಿ ಪಡುವಂತಹ ವಿಷಯ. ನೋಡಬೇಕು. ನಾನು ಅದಕ್ಕೆ ಹೇಳಿದ್ದು, ಕಾಂಗ್ರೆಸ್ನಲ್ಲಿ ಏನೇನೋ ನಡೀತಾ ಇದೆ, ಎಲ್ಲವೂ ಅಯೋಮಯ ಆಗಿದೆ ಅಂತ. ನೋಡೋಣ ಮುಂದೆ ಯಾವ್ಯಾವ ರೀತಿಯ ತಿರುವುಗಳನ್ನ ಪಡ್ಕೊಳುತ್ತೆ ಅಂತ. ನೀವು ನಿಮ್ಮ ಅಭಿಪ್ರಾಯ ತಿಳಿಸಿ. ಅಂದ್ರೆ ಏನೇನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು, ಏನೇನು ಆಗ್ಬೋದು ಅನ್ನುವಂಥದ್ದು ನಿಮ್ಮ ಅಭಿಪ್ರಾಯ ಕೂಡ ಬಹಳ ಮುಖ್ಯ. ಅದರಿಂದ ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಜೊತೆಗೆ ಬುಕ್ಕಿನ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.